ನಮಸ್ಕಾರ ವೀಕ್ಷಕರೇ, ಬಯೋಪಿಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. KKR ವಿರುದ್ಧ ದೆಹಲಿಯ ಭಾರೀ ಸೋಲು ಬಂದಿದೆ. ಈಗ ಎರಡು ತಂಡಗಳು ಪ್ಲೇ ಆಫ್ಗೆ ಬಹುತೇಕ ಪ್ರವೇಶಿಸಿವೆ. ದೆಹಲಿ ಸೇರಿ 3 ತಂಡಗಳು IPLನಿಂದ ಬಹುತೇಕ ಹೊರಬಿದ್ದಿವೆ. ಈಗ ಉಳಿದಿರುವ 2 ಸ್ಥಾನಗಳಿಗೆ 5 ತಂಡಗಳ ನಡುವೆ ಭಾರೀ ಪೈಪೋಟಿ ನಡೆಯುತ್ತಿದೆ. ಹೌದು, ಈಗ ಪಾಯಿಂಟ್ಸ್ ಟೇಬಲ್ನ ಸ್ಥಿತಿ ಏನನ್ನೋದು ನೋಡೋಣ ಬನ್ನಿ. KKR ದೆಹಲಿಯನ್ನು ಕೇವಲ ಸೋಲಿಸಲಿಲ್ಲ, ಒಂದು ರೀತಿಯಲ್ಲೇ ಪ್ಲೇ ಆಫ್ನಿಂದ ಹೊರಹೋಗುವ ದಾರಿಯನ್ನೇ ತೋರಿಸಿದೆ. ಅದೇ ಸಮಯದಲ್ಲಿ ತಮ್ಮ ಪ್ಲೇ ಆಫ್ ಅವಕಾಶಗಳನ್ನು ಬಹಳ ಹೆಚ್ಚಿಸಿಕೊಂಡಿದೆ. ಹೇಗೆ ಅನ್ನೋದನ್ನು ನೋಡಿ. ಈ IPLನಲ್ಲಿ KKRಗೆ ಇದು ಸತತ 4ನೇ ಜಯ. ತಂಡದ ಪ್ರದರ್ಶನ ಭಯಾನಕ ಹಾಗೂ ಅದ್ಭುತವಾಗಿ ಮೂಡಿಬಂದಿದೆ. ಇದೀಗ KKR ಗೆಲುವಿನ ನಂತರ ಪಾಯಿಂಟ್ಸ್ ಟೇಬಲ್ ಹೀಗಿದೆ. ನಂಬರ್ 1ರಲ್ಲಿ ಇದೆ SRH, 11 ಪಂದ್ಯಗಳಲ್ಲಿ 14 ಪಾಯಿಂಟ್ಸ್ ಮಾಡಿದೆ. ನಾನು ಏಕೆ 2 ತಂಡಗಳನ್ನು ಪ್ಲೇ ಆಫ್ಗೆ ಬಂದಿವೆ ಅಂತ ಹೇಳುತ್ತಿದ್ದೇನೆ ಅಂದರೆ, 2 ತಂಡಗಳು ಸ್ಥಾನ ಬಹುತೇಕ ಖಚಿತವಾಗಿದೆ. SRHಗೆ ಈಗ ಉಳಿದ 3 ಪಂದ್ಯಗಳಲ್ಲಿ ಒಂದೇ ಒಂದು ಪಂದ್ಯ ಗೆಲ್ಲಬೇಕಾಗಿದೆ. 11ರಲ್ಲಿ 7 ಪಂದ್ಯ ಗೆದ್ದಿದೆ. ತಂಡ ಉಳಿದ 3 ಪಂದ್ಯಗಳಲ್ಲಿ ಗೆದ್ದರೆ ಅನ್ನೋದು ಅಸಾಧ್ಯ. ಅದರಿಂದ SRH ಪ್ಲೇ ಆಫ್ಗೆ ಬಹುತೇಕ ಖಚಿತ. ಅದರ ನಂತರ ನಂಬರ್ 2ನಲ್ಲಿ ಪಂಜಾಬ್ ಇದೆ. 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದಿದೆ. ಒಟ್ಟು 13 ಪಾಯಿಂಟ್ಸ್ ಗಳಿಸಿದೆ. ಒಂದು ಮ್ಯಾಚ್ ಟೈ ಆಗಿತ್ತು. ಮಳೆ ಕಾರಣದಿಂದ ಡಿಲೇ ಆಗಿ 11 ಪಾಯಿಂಟ್ಸ್ KKR ಹಾಗೂ ಪಂಜಾಬ್ಗೆ ನೀಡಲಾಗಿತ್ತು. ಪಂಜಾಬ್ಗೆ ಉಳಿದ 4 ಪಂದ್ಯಗಳಲ್ಲಿ ಕೇವಲ 2 ಗೆಲುವು ಸಾಕು. 10ರಲ್ಲಿ 6 ಪಂದ್ಯ ಗೆದ್ದಿದ್ದರಿಂದ ತಂಡ ಉಳಿದ 4ರಲ್ಲಿ 2 ಗೆದ್ದರೆ ಇದು ಬಹುತೇಕ ಸ್ಪಷ್ಟವಾಗುತ್ತದೆ ಪ್ಲೇ ಆಫ್ಗೆ. ಅದರಿಂದ ಪಂಜಾಬ್ ಕೂಡ ಬಹುತೇಕ ಪ್ಲೇ ಆಫ್ಗೆ ಅರ್ಹರಾಗಿದ್ದಾರೆ. ಇದೀಗ ಉಳಿದ 2 ಸ್ಥಾನಗಳಿಗೆ ಹೋರಾಡುತ್ತಿರುವ 5 ತಂಡಗಳಲ್ಲಿ ನೋಡೋಣ. ನಂಬರ್ 3ನಲ್ಲಿ RCB ಇದೆ. 10 ಪಂದ್ಯಗಳಲ್ಲಿ 6 ಗೆಲುವು, 12 ಪಾಯಿಂಟ್ಸ್. RCBಗೂ ಕೂಡ ಉಳಿದ 4ರಲ್ಲಿ 2 ಪಂದ್ಯ ಗೆಲ್ಲಲೇಬೇಕಿದೆ. ನಂಬರ್ 4ರಲ್ಲಿ ರಾಜಸ್ಥಾನ್ ರಾಯಲ್ಸ್. 10 ಪಂದ್ಯಗಳಲ್ಲಿ 6 ಪಂದ್ಯ ಗೆದ್ದಿದ್ದು 12 ಪಾಯಿಂಟ್ಸ್ ಆಗಿದೆ. ರಾಜಸ್ಥಾನಕ್ಕೂ ಕನಿಷ್ಠ 2 ಗೆಲುವು ಬೇಕಿದೆ. ಅದರ ನಂತರ ಗುಜರಾತ್ ಟೈಟನ್ಸ್. ಇವರುಗಳು ಕೂಡ 10 ಪಂದ್ಯಗಳಲ್ಲಿ 6 ಗೆದ್ದಿದ್ದಾರೆ, 12 ಪಾಯಿಂಟ್ಸ್ ಆಗಿದೆ. ಗುಜರಾತ್ಗೂ ಕೂಡ ಉಳಿದ 4ರಲ್ಲಿ 2 ಪಂದ್ಯ ಗೆಲ್ಲಬೇಕೆಂಬ ಆಸಕ್ತಿ ಇದೆ. ನಂತರ ಬರುತ್ತಿದೆ CSKಗೆ ಪ್ಲೇ ಆಫ್ ದಾರಿ ಸ್ವಲ್ಪ ಕಷ್ಟವಾಗಿದೆ. RCB, RR ಹಾಗೂ GTಗೆ 4ರಲ್ಲಿ 2 ಗೆಲುವು ಸಾಕಾದರೆ CSKಗೆ ಉಳಿದ 4ರಲ್ಲಿ ಕನಿಷ್ಠ 3 ಪಂದ್ಯ ಗೆಲ್ಲಲೇಬೇಕಿದೆ. ಈಗ CSK ನಂಬರ್ 6ರಲ್ಲಿದೆ. 10ರಲ್ಲಿ 5 ಗೆಲುವು ಮಾತ್ರ. ಹೀಗಾಗಿ ಉಳಿದ 4ರಲ್ಲಿ 3 ಗೆಲುವು ಸಿಗದಿದ್ದರೆ CSK ಹೊರಬೀಳುವ ಬಹುತೇಕ ಮಾಹಿತಿ ಖಚಿತವಾಗುತ್ತದೆ. ಆದರೆ ಇನ್ನೂ ಅವಕಾಶ ಜೀವಂತವಾಗಿದೆ. ನಂಬರ್ 7ಕ್ಕೆ ಈಗ KKR ಬಂದಿದೆ. 10 ಪಂದ್ಯಗಳಲ್ಲಿ 9 ಪಾಯಿಂಟ್ಸ್. KKR ಉಳಿದ 4 ಪಂದ್ಯಗಳನ್ನು ಗೆದ್ದರೆ 17 ಪಾಯಿಂಟ್ಸ್ ಆಗುತ್ತವೆ ಮತ್ತು ಸುಲಭವಾಗಿ ಪ್ಲೇ ಆಫ್ ಪ್ರವೇಶಿಸಬಹುದು. ಇದೀಗ ಬಹುತೇಕ ಬಿದ್ದಿರುವ 3 ತಂಡಗಳಲ್ಲಿ ನೋಡೋಣ. ನಂಬರ್ 8ರಲ್ಲಿ ದೆಹಲಿ ಕ್ಯಾಪಿಟಲ್ಸ್. 11 ಪಂದ್ಯಗಳಲ್ಲಿ ಕೇವಲ 4 ಗೆಲುವು, 8 ಪಾಯಿಂಟ್ಸ್. ಉಳಿದ 3 ಪಂದ್ಯಗಳನ್ನು ಗೆದ್ದರೂ ಕನಿಷ್ಠ 14 ಪಾಯಿಂಟ್ಸ್ ಆಗಬಹುದು ಮಾತ್ರ. 14 ಪಾಯಿಂಟ್ಸ್ನಲ್ಲಿ ಪ್ಲೇ ಆಫ್ ಸೇರುವುದು ಕಷ್ಟ. ನಂಬರ್ 9ರಲ್ಲಿ ಮುಂಬೈ ಇಂಡಿಯನ್ಸ್. 10ರಲ್ಲಿ ಕೇವಲ 3 ಗೆಲುವು, 6 ಪಾಯಿಂಟ್ಸ್. ಉಳಿದ 4ನ್ನು ಗೆದ್ದರೂ 14 ಪಾಯಿಂಟ್ಸ್ ಮಾತ್ರ ತಲುಪಬಹುದು. ಅದ ನಂತರ ನಂಬರ್ 10ರಲ್ಲಿ ಲಕ್ನೋ ಸೂಪರ್ ಜೈಂಟ್ಸ್. ಅವರಿಗೂ ಉಳಿದ 4 ಗೆಲುವು ಗೆದ್ದರೂ ಕೂಡ 14 ಪಾಯಿಂಟ್ಸ್ ಸಿಗುತ್ತದೆ. ಹೀಗಾಗಿ DC, MI ಹಾಗೂ LSG ಈ 3 ತಂಡಗಳು ವಿದಾಯ ಬಹುತೇಕ ಖಚಿತ ಎಂದು ಹೇಳಬಹುದು. SRH ಮತ್ತು ಪಂಜಾಬ್ ಪ್ಲೇ ಆಫ್ಗೆ ಬಹುತೇಕ ಖಚಿತ. ಇದೀಗ ಉಳಿದಿರುವ 2 ಸ್ಥಾನಗಳಿಗೆ 5 ತಂಡಗಳ ನಡುವೆ ಭಾರೀ ಪೈಪೋಟಿ. ಹಾಗಾದರೆ ನಿಮ್ಮ ಪ್ರಕಾರ ಯಾವ 2 ತಂಡಗಳು ಪ್ಲೇ ಆಫ್ಗೆ ಪ್ರವೇಶಿಸಬಹುದು? ಕಮೆಂಟ್ ಮಾಡಿ ತಿಳಿಸಿ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.